ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಾವ ಚೆನ್ನಾಗಿದ್ಯಾ? ಆರಾಮ ಕಲ ಮದಪಣ ಆರಾಮ? ಆರಾಮ. ಏನೋ ಪಿಂಕಿ, ಏನ್ ಕರ್ದಿಯಲ್ಲ? ಹೇಳಿ, ಕೇಳ್ತಾವ್ರಲ್ಲ. ಶಿವಣ್ಣ, ಅದು ಮಾಸ್ತಿ ಕೊಪ್ಲು ಯುವರಾಜರ್ಗೆ, ಮಾಸ್ತಿ ಕೊಪ್ಲು ಯುವರಾಜರ್ಗೆ, ಮಾಸ್ತಿ ಕೊಪ್ಲು ಯುವರಾಜರ್ಗೆ. ರಾಜರು ಬಂದ್ರು, ರಾಜರು ಬಂದ್ರು. ಪಿಂಕಿ, ನನ್ನ ತಂಗಿರ್ ಬಂದ್ರು, ಆಮ್ಯಾಗ ಸಿಗ್ತೀರ? ರಾಜರು ಬಂದ್ರು. ಏಯ್ ಪಿಂಕಿ, ಹೌದು ತಿಮ್ಮಣ್ಣನೇನಿ ಕರ್ದೆ? ಎಲ್ಲ ವಿಷಯ ಹೇಳ್ಬಿಡಕ್ಕೆ ಸೀನಾ. ನೀನ್ ಬಾಯಿ ಮಣ್ಣಾಕ, ನನ್ನ ಎದೆ ಮೇಲೆ ಮಣ್ಣಾಕಿಸ್ತಿದಲ್ಲ, ಬಾ ನೀನ್ ಹೇಳ್ತೀನಿ. ಸೀನಾ, ಮಾಸ್ತಿ ಕೊಪ್ಲು ಯುವರಾಜರ್ಗೆ, ಮಾಸ್ತಿ ಕೊಪ್ಲು ಯುವರಾಜರ್ಗೆ. ಬರ್ಬೇಕು ಬರ್ಬೇಕು. ಗೌಡ್ರೆ ಸಂದಾಗಿದ್ದೀರಾ? ಅಜ್ಜಿ ಸಂದಾಗಿದ್ದೀರಾ? ಅಮ್ಮ ನಮಸ್ಕಾರ. ರಾಣಿ ಹೆಂಗಿದ್ಯವ? ಅಣ್ಣ, ನಾವೆಲ್ಲ ಸಂದಾಗಿದ್ದೀವಿ. ನೀನ್ ಹೆಂಗಿದ್ಯಾ? ನೋಡು ಬಡವ, ನಿಮ್ ಮಡಗ್ನಂಗ್ ಇರುವಂಗಿದ್ದೀನಿ. ಅಣ್ಣ, ಛತ್ರನೇ ಅನ್ನಿಸ್ತಿಲ್ಲ, ಹೊಳೆ ಸ್ವರ್ಗ ಸ್ವರ್ಗ ಕಣ್ಣಂಗ್ ಕಾಣ್ತೈತೆ. ಅಯ್ಯೋ, ಎಲ್ಲ ನಮ್ಮ ಮಾವನ ಕೃಪೆ ಕಣವ. ಶಿವು, ಪಾರ್ವತಿ ಎಲ್ಲಪ್ಪ? ಒಳಗವಳೆ ಒಳಗವಳೆ. ರಾಣಿ ಆರಾಮೇನವ? ಹ್ಞೂ ಮದಪಣ. ಹಾಯ್ ಬಾವ, ಚೆನ್ನಾಗಿದ್ದೀರಾ? ನಾವು ಬೋಸ್ ಅಂದಾಗಿದ್ದೀವಿ. ಎಲ್ಲ ಈ ದಾರಿನಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾ? ನಮ್ದು ಯಾವ್ರು ಬಿಸ್ಲಾಗ ದೂರದಿಂದ ನಡ್ಕೊಂಡ್ ಬಂದು ಸುಸ್ತಾಗಿದ್ರೆ ಒಳಗ್ ಕುತ್ಕೊಂಡ್ ಮಾತಾಡವ. ನಡೀರ್ ನಡೀರ್. ಸರಿ ಸರಿ, ನಡ್ರಿ ನಡ್ರಿ. ಅಮ್ಮ, ಎಲ್ಲಿ ನಾಗೇಗೌಡ್ರು ಇಂದ್ರಮ್ನವ್ರು ಬರ್ಲಿಲ್ಲ? ಅಯ್ಯಯ್ಯೋ, ಅವ್ರನ್ನೆಲ್ಲ ನಮ್ ಜೊತೆ ಕರ್ಕೊಂಡ್ ಬರಕಾಯ್ತದೇನವ? ನಮ್ದು ಯಾವ್ರಿಗೆ ಯಾರು ಸರಿದೋಗ್ತಾರೋ ಅವ್ರನ್ನ ಮಾತ್ರ ಕರ್ಕೊಂಡ್ ಬಂದಿವಿ. ಸರಿ ಸರಿ, ಬನ್ನಿ ಬನ್ನಿ, ಎಲ್ಲ ಒಳಗ್ ಬನ್ನಿ, ಹೋಗೋಣ ಬನ್ನಿ. ಮಾದಪ್ಪಣ, ಯಾಕೆ ಮಾದಪ್ಪಣ ಒಂಥರ ಇದೆಯಲ್ಲ? ಹೋ, ಆ ಹೆಂಗ್ಸ್ ವಿಷಯದಾಗೆ ನಾನು ಇನ್ಮ್ಯಾಕೆ ಕೋಪ ಮಾಡ್ಕೊಂಡಿದ್ದೀನಿ ಅಂತನ? ಆ ವಿಷಯನೇ ಬ್ಯಾರೆ, ಈ ವಿಷಯನೇ ಬ್ಯಾರೆ. ನಮ್ಮನೆನಾಗೆ ಯಾವುದೇ ಶುಭ ಕಾರ್ಯ ಆದ್ರೂ ನೀನೇ ಅಲ್ವಾ ದೊಡ್ಡ ಮಗನ್ ಥರ ಮುಂದೆ ನಿಂತ್ಕೊಂಡು ಎಲ್ಲ ಮಾಡೋದು. ನೀನೇ ಹೆಂಗ್ ಸಪ್ಗಾಗ್ಬಿಟ್ರೆ ನಮ್ಗೆಲ್ಲ ಕೈ ಕಾಲೇ ಅಡಕಿಲ್ಲ ಮಾದಪ್ಪಣ. ಆ ವಿಷಯ ಏನೇ ಇದ್ರು ಆಮ್ಯಾಕಿಬ್ರು ಕೂತ್ಕೊಂಡು ಮಾತಾಡೋಮ್ಮ. ಆದ್ರೆ ಅಲ್ಲಿ ಗಂಟನಾದ್ರೂ ನೀನ್ ನಗ್ನಗ್ತಾ ಇರ್ಬೋದಲ್ಲ. ಇದು ನಿನ್ಮನೆ ಮದ್ವೆ ಮಾದಪ್ಪಣ, ನಿನ್ಮನೆ ಮದ್ವೆ. ನಮ್ಮಿಬ್ರು ಸ್ನೇಹದ ಮಧ್ಯೆ ಯಾವ ಬಿರುಕು ಬರಬಾರ್ದು ಮಾದಪ್ಪಣ. ಯಾವ ವಿಷಯನೂ ನಮ್ಮ ಮಧ್ಯೆ ಇರಬಾರ್ದು. ನಾನು ಆಡ್ಬೇಕಾಗಿರೋ ಮಾತನ್ನ ನೀನು ಆಡ್ಬಿಟ್ಟೆ ಶಿವ್. ಅದಕ್ಕೆ ಅಲ್ವಾ ಎಲ್ರೂ ನಿನ್ನನ್ನ ದೇವಿ ಪುತ್ರ ಅಂತ ಕರೆಯೋದು. ಆಯ್ತು ಶಿವ್, ನಾನು ಕೆಲಸ ಮಾಡ್ತೀನಿ, ನೀನು ಓಡಾಡ್ಕೊಂಡು ಆರಾಮಾಗಿರು, ಆಯ್ತಾ? ಆಗ್ಲಿ, ಜಮ್ ಜಮ್ ಅಂತ ಇರ್ಬೇಕು, ನೀನ್ ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು. ಸರಿ ಶಿವ್. ಯಾವನು ಅವನು ಅದೆಲ್ಲ ಅಡ್ಡ ಹಾಕಿರೋದು? ಅಯ್ಯೋ ಅತ್ತೆ, ಅತ್ತೆ ಕ್ಷಮಿಸ್ಬಿಡತ್ತೆ, ಎಲ್ರು ಬಂದ್ಬಿಟ್ರಲ್ಲ, ಹಂಗೆ ನಿನ್ ಮಾತೇನು ಅಂತ ಕೇಳಲಿಲ್ಲ. ಈಗ ಹೇಳತ್ತೆ, ಏನ್ ವಿಷಯ? ಶಿವು, ನಿನ್ ತಾಯಿ ವಿಷಯದಲ್ಲಿ ನಿನ್ ನಡೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ತಾಯಿ ಮಧ್ಯೆ ನಾನು ಬರೋದಿಲ್ಲ ಕಣಪ್ಪ. ಆದ್ರೆ ಒಂದ್ ಮಾತು ಕೇಳ್ಕೊತೀನಿ, ಈ ಮದ್ವೆ ಮನೆಯಲ್ಲಿ ಯಾವ ಕಾರಣಕ್ಕೂ ನೀನ್ ಕೋಪ ಮಾಡ್ಕೋಬಾರ್ದು. ಮತ್ತೆ ನನ್ನ ಅತ್ತಿಗೆ ಮನ್ಸನ್ನ ಯಾವ ಕಾರಣಕ್ಕೂ ನೀನ್ ನೋಯಿಸಬಾರ್ದು. ಆಗ್ಬೋದಾ? ಅತ್ತೆ, ಯಾವತ್ತು ಯಾವ ಕಾರಣಕ್ಕೂ ಯಾವ ಹೆಣ್ಣಿನ ಬಗ್ಗೆನೂ ತೆಪ್ಪಾಗಿ ಮಾತಾಡ್ದಿರೋ ಈ ನಿನ್ ಶಿವ ಎತ್ತು ತಾಯಿ ಬಗ್ಗೆ
ಹಿಂಗೆಲ್ಲ ಮಾತಾಡ್ತಾನೆ ಅಂದ್ಮ್ಯಾಕೆ ಎಲ್ರ ಕಣ್ಣಿಗೂ ನಾ ತೆಪ್ಪಾಗೆ ಕಾಣ್ತೀನಿ. ಆದ್ರೆ ಅದ್ ಯಾಕೆ ಅಂತ ನಿನಗ್ ಸಂದ ಗೊತ್ತೈತಿ. ಆಗ್ಲಿ ಕಣತೆ, ಆಗ್ಲೇ ಪಾರುನು ಬಂದು ಇದೇ ಮಾತನ್ನ ಹೇಳುದು. ಇವಾಗ ನೀವು ಅದನ್ನೇ ಹೇಳ್ತಿದ್ದೀರಾ. ನಾನು ನಿಮ್ ಮಾತಿಗೆ ಬೆಲೆ ಕೊಡ್ತೀನಿ. ನೀವ್ ಹೆಂಗೆ ಹೇಳ್ತೀರಾ ಹಂಗೆ ಇರ್ತೀನಿ ಕಣತೆ. ಇಷ್ಟು ಸುಲಭವಾಗಿ ಒಪ್ಕೋತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಶಿವು. ತುಂಬಾ ಸಂತೋಷ ಆಯ್ತು ಕಣಪ್ಪ. ಅತ್ತೆ, ನಾನಿನ್ ಅದ್ಕೇನ ದೂರ್ತೀನಿ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಈ ಶಿವನ ತೆಪ್ಪಗಳಿ ಬೇಡ ನೀನ್. ಬಾ ಬಾ. ಏನ್ ಪಾರು? ಬನ್ನಿ ಅತ್ತೆ, ನಾನು ಹೇಳ್ತೀನಿ ಬನ್ನಿ. ಇವ್ರನ್ನ ನಿಮ್ಗೋಸ್ಕರ ಅಂತಾನೆ ಕರ್ಸಿರೋದತ್ತೆ. ಒಳ್ಳೆ ಮೇಕಪ್ ಆರ್ಟಿಸ್ಟ್ ಇವ್ರು. ನಮಸ್ಕಾರ ಕಣವ. ನಮಸ್ಕಾರ ಅಮ್ಮ. ಇವರು ನಮ್ಮತ್ತೆ. ನೋಡಿ ಇವ್ರನ್ನ, ಮುಖಕ್ಕೆ ಏನೂ ಹಚ್ತಾ ಇದ್ರು ಇಂಥ ಲಕ್ಷ್ಮಿ ಕಳೆ ಇದೆ ಅಂತ. ಮತ್ತಿದ್ರಲ್ಲಿ ಇವತ್ತು ಇವ್ರ ಮಗಳು ಮದ್ವೆ. ನೀವು ಚೆನ್ನಾಗಿ ಮೇಕಪ್ ಮಾಡಿ ಇನ್ನೂ ಮಹಾಲಕ್ಷ್ಮಿ ತರ ಕಾಣಿಸ್ಬೇಕು, ಹಾಗೆ ರೆಡಿ ಮಾಡ್ಬೇಕು. ಓಕೆನಾ ಅತ್ತೆ? ನಿಮ್ಗೋಸ್ಕರ ಸೀರೆ ಒಡವೆನೆಲ್ಲ ನಾನು ರೂಮಲ್ಲಿ ಎತ್ತಿಟ್ಟಿದ್ದೀನಿ. ನೀವು ಅದೇ ಸೀರೆ ಉಟ್ಕೋಬೇಕು, ಅದೇ ಒಡವೆನೇ ಹಾಕೋಬೇಕು. ಪಾರು, ನಂಗೆ ಯಾಕವ ಅದಿಲ್ಲ. ಮಗಳು ಮದ್ವೆನ ಹತ್ರದಿಂದ ಕಣ್ಣು ತುಂಬಾ ನೋಡಿದ್ರೆ ಸಾಕು. ಅದೆಲ್ಲ ಬೇಡ ಕಣವ. ಅತ್ತೆ, ನೀವ್ ಅದ್ ಸಾಕು ಇದ್ ಸಾಕು ಅಂತೆಲ್ಲ ಹೇಳಂಗಿಲ್ಲ. ನನ್ ಮಾತು ಅಷ್ಟೇ ಕೇಳ್ಬೇಕು, ಮುಗೀತು. ಬೇಡ ಕಣವ. ಸುಮ್ಮನೆ ಅತ್ತೆ. ನೀವ್ ಹೋಗಿ ಮೇಡಮ್, ಎಲ್ಲ ರೆಡಿ ಮಾಡ್ಕೊಳ್ಳಿ. ಓಕೆ ಮೇಡಮ್. ಅತ್ತೆ, ಒಳ್ಳೆ ಸೀರೆ ಎತ್ತಿಟ್ಟಿದ್ದೀನಿ ಆಯ್ತಾ? ನಿಮ್ ಮಗಳು ಮದ್ವೆಲ್ಲ ನೀವು ಮಿಂಚ್ಬೇಕು ತಾನೆ? ಕೊಂಡು ಅದಕ್ಕೆ ನೀವು ಪರ್ಮಿಷನ್ ಕೊಟ್ರೆ ಅಮ್ಮನ ಒಂದ್ಸಲಿ ತಪ್ಕೋಬೋದಾ? ಅದಕ್ಕೆ ಕೊಂಡು ನಿನ್ ತಾಯಿನ ನೀನ್ ಅಪ್ಕೊಳ್ಳೋದಕ್ಕೆ ನನ್ನ ಅಪ್ಪನೆ ಬೇಕಾ ನಿನ್ಗೆ? ಹಂಗಲ್ಲ ಅದಕ್ಕೆ. ಅವತ್ತು ನಿಶ್ಚಿತಾರ್ಥ ದಿನ ನನ್ನ ಅಮ್ಮನ್ ತಪ್ಕೊಳಕ್ಕೆ ಅಂತ ಹೋದಾಗ ಅಣ್ಣ ನೋಡಿದ್ರೆ ನೊಂದ್ಕೋತಾನೆ ಅಂದ್ರಲ್ಲ, ಅವತ್ತಿಂದ ನೀವು ಪರ್ಮಿಷನ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀನಿ. ಅದಕ್ಕೆ ಇದಕ್ಕೆ ಒಂದ್ಸಲಿ ಅಮ್ಮನ್ ತಪ್ಕೋಬೋದಾ? ಅಯ್ಯೋ ನನ್ ಕಂದ. ಅಮ್ಮ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ